ತಗೊಳ್ಳೋದು. ಬಟ್ ಆದ್ರೂ ಏನು ಅಂತಂದ್ರೆ ಇದೊಂಥರ ಪ್ರೀಮಿಯಂ ಕ್ಯಾಬ್ ತರ ಇದೆ. ಈ ಕಾರ್ನ ಈಗ ಪರ್ಚೇಸ್ ಮಾಡೋರು, ಈಗ ನಮ್ಮೊಂದು ವ್ಯೂವರ್ಸ್ ಏನಿದ್ದಾರೆ ಈಗ ವಿಡಿಯೋ ನೋಡ್ತಿರೋರು, ಈ ಕಾರ್ನ ತಗೋಬೇಕು ಅಂತ ಒಂದು ಮೈಂಡ್ ಅಲ್ಲಿ ಇರ್ತದೆ, ಇಲ್ಲ ಬೇರೆ ಬ್ರ್ಯಾಂಡ್ ಕಾರು ಇರುತ್ತೆ ಮೈಂಡ್ ಅಲ್ಲಿ, ಅದ್ರ ಜೊತೆ ಈ ಕಾರು ಇರುತ್ತೆ. ಸೊ ನೀವು ಅವರಿಗೆ ರೆಕಮೆಂಡ್ ಮಾಡ್ತೀರಾ ಈ ಕಾರ್ ತಗೊಳ್ಳಿ ಸರ್? ಖಂಡಿತ ತಗೋಬಹುದಲ್ವಾ ಸರ್? ಸರ್ ಕೊನೆಯದಾಗಿ ಏನಂತಾರೆ, ಮೈಲೇಜ್ ಎಷ್ಟು ಬರುತ್ತೆ ಅಂತ ಹೇಳಿದ್ರಿ ಸರ್? ಮೈಲೇಜು ಇವಾಗ ನಾನು ತೆಗಿತಾರ ಸಿಟಿಲಿ ಬಂದು 11 ಇಲ್ಲ 12 ತೆಗಿತಾ ಇದೀನಿ. ಲಾಂಗ್ ಅಲ್ಲಿ ಬಂದು ಒಂದು 15ರಿಂದ 16 ತೆಗಿತಾ ಇದೀನಿ. ಶೋರೂಮ್ ಅವ್ರು ಹೇಳಿದ್ದು 18ರಿಂದ 19 ಬರುತ್ತೆ ಅಂತ. ಆದ್ರೆ ಓಡ್ಸೋರ್ ನಾವಲ್ವಾ ಸರ್? ಹೌದೌದು, ರಿಯಲ್ ವರ್ಲ್ಡ್ ಅಲ್ಲಿ. ಸರ್ CNG ಹಾಕಿದ್ಮೇಲೆ ಎಷ್ಟಾಯ್ತು ನಿಮಗೆ? ಸರ್ CNG ನಾನು ಎಕ್ಸ್ಟ್ರಾ ಫಿಟ್ ಮಾಡಿಸಿದ್ದು, ಅದು RC ಕಾರ್ಡಲ್ಲಿ ಮೆನ್ಷನ್ ಆಗುತ್ತೆ, ಅದೇನ್ ಪ್ರಾಬ್ಲಮ್ ಇಲ್ಲ. 55,000 ಆಗುತ್ತೆ ಅಷ್ಟೇ. ಹೌದಾ? ಆದ್ರೆ ಅದೇನ್ ಪ್ರಾಬ್ಲಮ್ ಇಲ್ಲ. ಇದು ಲೈಫ್ ಟೈಮ್ ಟ್ಯಾಕ್ಸ್ ಇದು? ಹೌದು. ಎಷ್ಟು ವರ್ಷಕ್ಕೆ ಸರ್ ಟ್ಯಾಕ್ಸ್? ಪರ್ಮನೆಂಟ್. ಓ, ಅಂದ್ರೆ ಈಗ 3 ಮಂತ್ಸ್ಗೆ ಕಟ್ಟೋದೇನಿಲ್ಲ ಇವಾಗ? ಓ ಸೂಪರ್ ಸರ್. ಇದು ನನಗೆ ಆಕ್ಚುಲಿ ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ಎಲ್ಲೋ ಬೋರ್ಡ್ ಇಲ್ಲ, ಇಷ್ಟ ದಿನ ಅದೇ ತರ ಇತ್ತು, ವರ್ಷಕ್ಕೊಂದ್ಸಲ ಪೇ ಮಾಡ್ಬೇಕಾಗಿತ್ತು. ಈ ವರ್ಷದಿಂದ ಏನ್ ಮಾಡಿದ್ರು ಅಂತ ಅಂದ್ರೆ ಲೈಫ್ ಟೈಮ್ ಮಾಡ್ಬಿಟ್ರು ಅದನ್ನ. ಹೌದಾ? ಯಾಕಂದ್ರೆ ಈಗ ವೈಟ್ ಬೋಲ್ಡ್ಗೆಲ್ಲ ಲೈಫ್ ಟೈಮು, ಈಗ ನಮಗೂ ಅದೇ ತರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಮಗೂ ಒಂದೇ ಸಲ ಕಟ್ಟಿಸ್ಕೊಂಡು ನಮ್ದು ಅದೇ ಕಮರ್ಷಿಯಲ್ ವೆಹಿಕಲ್ ಅದೇ ತರ ಮಾಡೋದು. ಒಳ್ಳೇದು ಸರ್, ಬರ್ಡನ್ ಇರಲ್ಲ. ನಾವು ದುಡಿಯೋ ಗಾಡಿ ತಗೊಳ್ಳೋದು, ವರ್ಷ ಆಯ್ತು ಅಂತ ಮತ್ತೆ ಅದಕ್ಕೆ ಕಾಸು ಹುಡುಕೋದು ಯಾಕೆ? ಏನ್ ಮೆಸೇಜ್ ಕೊಡ್ತೀರಾ ಈ ಗಾಡಿ ನೋಡ್ತಾ ಇರೋರಿಗೆ, ಸೆಕೆಂಡ್ ಹ್ಯಾಂಡ್ ತಗೊಳ್ಳೋರಿಗೆ? ಸರ್